ಪೀಠಿಕೆ. ಪ್ರಾಮಾಣಿಕತೆ ಶಬ್ದವು ನಡತೆಯ ಒಂದು ಅಂಶವನ್ನು ಸೂಚಿಸುತ್ತದೆ ಮತ್ತು ರುಜುತ್ವ, ಸತ್ಯಸಂಧತೆ, ಸಾಚಾತನ ಸಕಾರಾತ್ಮಕ ಹಾಗೂ ನೀತಿಯುತ ಗುಣಗಳೆಂಬ ಅರ್ಥ ಹೊಂದಿದೆ. ಪ್ರಾಮಾಣಿಕ ವ್ಯಕ್ತಿಯಲ್ಲಿ ಸುಳ್ಳು ಹೇಳುವ, ಮೋಸ ಮಾಡುವ, ಕಳ್ಳತನದ ಗುಣ ಇರುವುದಿಲ್ಲ. ಪ್ರಾಮಾಣಿಕತೆಯಲ್ಲಿ ವಿಶ್ವಾಸಾರ್ಹವಾಗಿರುವುದು, ನಿಷ್ಠಾವಂತ, ನಿಷ್ಪಕ್ಷಪಾತ ಮತ್ತು ನಿಷ್ಕಪಟವಾಗಿರುವುದೂ ಸೇರಿದೆ. ಅನೇಕ ಜನಾಂಗೀಯ ಮತ್ತು ಧಾರ್ಮಿಕ ಸಂಸ್ಕೃತಿಗಳಲ್ಲಿ ಪ್ರಾಮಾಣಿಕತೆಗೆ ಬೆಲೆ ಕೊಡಲಾಗುತ್ತದೆ. ಆದರೆ ಅತಿಯಾದ ಪ್ರಾಮಾಣಿಕತೆಯನ್ನು ಶಿಸ್ತಿಲ್ಲದ ಮುಕ್ತಗ್ರಾಹಿಯಾಗಿರುವಿಕೆಯಾಗಿ ಕಾಣಬಹುದು ಎಂದು ಕೆಲವರು ಗಮನಿಸಿದ್ದಾರೆ. ಉದಾಹರಣೆಗೆ, ಅವರ ಅಭಿಪ್ರಾಯವನ್ನು ಕೇಳದಿದ್ದಾಗ ಅಥವಾ ಪ್ರತಿಕ್ರಿಯೆಯು ಕ್ಷುಲ್ಲಕವಿರುವ ಸಂದರ್ಭದಲ್ಲಿ ಕೇಳಿದಾಗ ವ್ಯಕ್ತಿಗಳು ಇತರರ ನಕಾರಾತ್ಮಕ ಅಭಿಪ್ರಾಯಗಳನ್ನು ಪ್ರಾಮಾಣಿಕವಾಗಿ ವ್ಯಕ್ತಪಡಿಸಿದರೆ ಅವರನ್ನು ಅತಿ ಪ್ರಾಮಾಣಿಕರು ಎಂದು ಗ್ರಹಿಸಬಹುದು. ವಿಷಯ ವಿವರಣೆ. ಪ್ರಾಮಾಣಿಕತೆ ಎಂದರೆ ಒಬ್ಬ ವ್ಯಕ್ತಿಗೆ ಜೀವನದ ಎಲ್ಲಾ ಆಯಾಮಗಳಲ್ಲಿ ಸತ್ಯವಾಗಿರುವುದು. ಇದು ಯಾರಿಗೂ ಸುಳ್ಳು ಹೇಳುವುದನ್ನು ಒಳಗೊಂಡಿರುತ್ತದೆ, ಕೆಟ್ಟ ಅಭ್ಯಾಸಗಳು ಅಥವಾ ನಡವಳಿಕೆಯಿಂದ ಯಾರನ್ನೂ ನೋಯಿಸುವುದಿಲ್ಲ. ಪ್ರಾಮಾಣಿಕ ವ್ಯಕ್ತಿ ಎಂದಿಗೂ ನೈತಿಕವಾಗಿ ತಪ್ಪಾದ ಚಟುವಟಿಕೆಗಳಲ್ಲಿ ತೊಡಗುವುದಿಲ್ಲ. ಪ್ರಾಮಾಣಿಕತೆಯು ಯಾವುದೇ ನಿಯಮಗಳು ಮತ್ತು ನಿಬಂಧನೆಗಳನ್ನು ಮುರಿಯುವುದಿಲ್ಲ. ಶಿಸ್ತುಬದ್ಧವಾಗಿರುವುದು, ಉತ್ತಮವಾಗಿ ವರ್ತಿಸುವುದು, ಸತ್ಯವನ್ನು ಮಾತನಾಡುವುದು, ಸಮಯ ಪಾಲನೆ ಮತ್ತು ಇತರರಿಗೆ ಪ್ರಾಮಾಣಿಕವಾಗಿ ಸಹಾಯ ಮಾಡುವುದು ಇತ್ಯಾದಿಗಳೆಲ್ಲವೂ ಪ್ರಾಮಾಣಿಕತೆಯಲ್ಲಿ ಅಂತರ್ಗತವಾಗಿರುವ ಲಕ್ಷಣಗಳಾಗಿವೆ. ಪ್ರಾಮಾಣಿಕತೆ ಏಕೆ ಮುಖ್ಯ ಎಂಬುದಕ್ಕೆ ಕೆಲವು ಅಂಶಗಳು. ಪ್ರಾಮಾಣಿಕತೆಯನ್ನು ಅತ್ಯುತ್ತಮ ನೀತಿ ಎಂದು ಪರಿಗಣಿಸಲಾಗುತ್ತದೆ, ಆದರೆ ಅದನ್ನು ಅನುಸರಿಸಲು ಮತ್ತು ಅಭಿವೃದ್ಧಿಪಡಿಸಲು ತುಂಬಾ ಸುಲಭವಲ್ಲ. ಅಭ್ಯಾಸದಿಂದ ಯಾರಾದರೂ ಅದನ್ನು ಅಭಿವೃದ್ಧಿಪಡಿಸಬಹುದು, ಆದರೆ ಇದಕ್ಕೆ ಹೆಚ್ಚಿನ ಅಭ್ಯಾಸ ಮತ್ತು ಸಮಯ ಬೇಕಾಗುತ್ತದೆ. ಪ್ರಾಮಾಣಿಕತೆ ಏಕೆ ಮುಖ್ಯ ಎಂಬುದಕ್ಕೆ ಕೆಲವು ಅಂಶಗಳಿವೆ. ಪ್ರಾಮಾಣಿಕತೆ ಇಲ್ಲದೆ ಯಾವುದೇ ಪರಿಸ್ಥಿತಿಯಲ್ಲಿ ಯಾರೂ ಕುಟುಂಬ, ಸ್ನೇಹಿತರು, ಶಿಕ್ಷಕರು ಇತ್ಯಾದಿಗಳೊಂದಿಗೆ ವಿಶ್ವಾಸಾರ್ಹ ಸಂಬಂಧವನ್ನು ಮಾಡಲು ಸಾಧ್ಯವಿಲ್ಲ. ಪ್ರಾಮಾಣಿಕತೆಯು ಸಂಬಂಧಗಳಲ್ಲಿ ನಂಬಿಕೆಯನ್ನು ನಿರ್ಮಿಸುತ್ತದೆ. ಒಬ್ಬ ವ್ಯಕ್ತಿಯು ಪ್ರಾಮಾಣಿಕ ಎಂದು ಭಾವಿಸದ ಹೊರತು ಯಾರ ಮನಸ್ಸನ್ನು ಯಾರೂ ಓದಲು ಸಾಧ್ಯವಿಲ್ಲ. ಪ್ರಾಮಾಣಿಕತೆಯು ಒಳ್ಳೆಯ ಅಭ್ಯಾಸವಾಗಿದ್ದು, ಅದು ಎಲ್ಲರಿಗೂ ಸಂತೋಷ ಮತ್ತು ಶಾಂತಿಯನ್ನು ನೀಡುತ್ತದೆ. ನಿರ್ಲಜ್ಜ ಜನರು ಯಾವುದೇ ಸಂಬಂಧವನ್ನು ಅಭಿವೃದ್ಧಿಪಡಿಸಲು ಮತ್ತು ಅನೇಕ ಸಮಸ್ಯೆಗಳನ್ನು ಸೃಷ್ಟಿಸಲು ಅನುಮತಿಸುವುದಿಲ್ಲ. ಸುಳ್ಳು ನಿಮ್ಮ ಪ್ರೀತಿಪಾತ್ರರನ್ನು ಅಪಾರವಾಗಿ ನೋಯಿಸುತ್ತದೆ, ಇದು ಸಂಬಂಧಗಳಲ್ಲಿ ದ್ರೋಹದ ಸಂದರ್ಭಗಳನ್ನು ಸೃಷ್ಟಿಸುತ್ತದೆ. ಪ್ರಾಮಾಣಿಕವಾಗಿರುವುದು ಸಂತೋಷದ ಮುಖ ಮತ್ತು ನಿರ್ಭೀತ ಮನಸ್ಸನ್ನು ನೀಡುತ್ತದೆ. ಕೆಲವು ಭಯದ ಕಾರಣದಿಂದ ಸತ್ಯವನ್ನು ಹೇಳುವುದು ಒಬ್ಬ ವ್ಯಕ್ತಿಯನ್ನು ನಿಜವಾದ ಪ್ರಾಮಾಣಿಕನನ್ನಾಗಿ ಮಾಡುವುದಿಲ್ಲ. ಇದು ಉತ್ತಮ ಗುಣವಾಗಿದ್ದು, ಜನರು ಯಾವಾಗಲೂ ತಮ್ಮ ನಡವಳಿಕೆಯನ್ನು ಅಳವಡಿಸಿಕೊಳ್ಳಬೇಕು. ಸತ್ಯವು ಯಾವಾಗಲೂ ಕಹಿಯಾಗಿರುತ್ತದೆ, ಆದರೆ ಯಾವಾಗಲೂ ಉತ್ತಮ ಮತ್ತು ಆರೋಗ್ಯಕರ ಫಲಿತಾಂಶಗಳನ್ನು ನೀಡುತ್ತದೆ. ಪ್ರಾಮಾಣಿಕತೆಯು ಭ್ರಷ್ಟಾಚಾರವನ್ನು ತೊಡೆದುಹಾಕುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಸಮಾಜದ ಅನೇಕ ಸಮಸ್ಯೆಗಳನ್ನು ಪರಿಹರಿಸಬಲ್ಲ ಶಕ್ತಿಯಾಗಿದೆ. ಆರಂಭದಲ್ಲಿ ಪ್ರಾಮಾಣಿಕತೆಯನ್ನು ಅಭ್ಯಾಸ ಮಾಡುವುದು ಸಂಕೀರ್ಣ ಮತ್ತು ಗೊಂದಲಮಯವಾಗಿರಬಹುದು, ಆದಾಗ್ಯೂ ನಂತರ ಅದು ಒಬ್ಬರಿಗೆ ಉತ್ತಮ ಮತ್ತು ಸಮಾಧಾನವನ್ನು ನೀಡುತ್ತದೆ. ಇದು ವ್ಯಕ್ತಿಯನ್ನು ಯಾವುದೇ ಹೊರೆಯಿಂದ ಮುಕ್ತಗೊಳಿಸುತ್ತದೆ ಮತ್ತು ಅವನನ್ನು ಸ್ವತಂತ್ರನನ್ನಾಗಿ ಮಾಡುತ್ತದೆ. ಇದು ಯಾವಾಗ ಬೇಕಾದರೂ ಬೆಳೆಸಿಕೊಳ್ಳಬಹುದಾದ ಗುಣ. ಆದರೆ ಬಾಲ್ಯದಿಂದಲೇ ತಂದೆತಾಯಿ, ಹಿರಿಯರು, ನೆರೆಹೊರೆಯವರು, ಗುರುಗಳ ಸಹಕಾರದಿಂದ ಇದನ್ನು ರೂಢಿಸಿಕೊಳ್ಳುವುದು ಒಳ್ಳೆಯದು. ಎಲ್ಲಾ ಅಂಶಗಳಲ್ಲಿ ಪ್ರಾಮಾಣಿಕವಾಗಿರುವುದು ಬಹಳ ಮುಖ್ಯ, ಏಕೆಂದರೆ ಇದು ಜೀವನದುದ್ದಕ್ಕೂ ಧನಾತ್ಮಕವಾಗಿ ಕೊಡುಗೆ ನೀಡುತ್ತದೆ. ಪ್ರಾಮಾಣಿಕತೆಯಿಂದಾಗುವ ಪ್ರಯೋಜನಗಳು. ಪ್ರಾಮಾಣಿಕತೆಯು ಒಬ್ಬ ವ್ಯಕ್ತಿಗೆ ಹೇಗೆ ಪ್ರಯೋಜನವನ್ನು ನೀಡುತ್ತದೆ ಎಂಬುದನ್ನು ಈ ಕೆಳಗಿನ ಅಂಶಗಳು ಸಾಬೀತುಪಡಿಸುತ್ತವೆ. ಪ್ರಾಮಾಣಿಕತೆಯು ಉತ್ತಮ ಅಭ್ಯಾಸವಾಗಿದೆ. ಇದು ಜೀವನದಲ್ಲಿ ಅನೇಕ ಪ್ರಯೋಜನಗಳನ್ನು ಪಡೆಯಲು ವ್ಯಕ್ತಿಯು ಪಡೆದುಕೊಳ್ಳಬೇಕು. ಪ್ರಾಮಾಣಿಕತೆಯು ವ್ಯಕ್ತಿಯನ್ನು ಉತ್ತಮ ಆರೋಗ್ಯ ಮತ್ತು ಸಂತೋಷದಿಂದ ಮಾಡುತ್ತದೆ. ಪ್ರಾಮಾಣಿಕವಾಗಿರುವುದೆಂದರೆ ಅಪ್ರಾಮಾಣಿಕತೆಯ ಎಲ್ಲಾ ಚಟುವಟಿಕೆಗಳಲ್ಲಿ ಮುಳುಗಿರುವ ಎಲ್ಲಾ ಚಿಂತೆಗಳು, ತೊಂದರೆಗಳು ಮತ್ತು ಒತ್ತಡಗಳಿಂದ ಮುಕ್ತವಾಗಿರುವುದು. ಈ ರೀತಿಯಾಗಿ, ಇದು ಒತ್ತಡದ ಜೀವನ ಮತ್ತು ಅನೇಕ ಕಾಯಿಲೆಗಳಿಂದ, ಅಧಿಕ ರಕ್ತದೊತ್ತಡ, ಆಯಾಸ, ದೌರ್ಬಲ್ಯ, ದುರ್ಬಲ ಪ್ರತಿರಕ್ಷಣಾ ವ್ಯವಸ್ಥೆ, ಮಧುಮೇಹ ಇತ್ಯಾದಿ ನಮ್ಮನ್ನು ದೂರವಿರಿಸುತ್ತದೆ. ಇದು ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರಾಮಾಣಿಕತೆಯು ವ್ಯಕ್ತಿಯನ್ನು ಯಾವುದೇ ಭಯವಿಲ್ಲದೆ ಮತ್ತು ಎಲ್ಲಾ ಸಮಸ್ಯೆಗಳಿಂದ ಮುಕ್ತವಾಗಿ ಬದುಕಲು ಪ್ರೇರೇಪಿಸುತ್ತದೆ. ಪ್ರಾಮಾಣಿಕತೆಯು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಸಕಾರಾತ್ಮಕ ಮನೋಭಾವವನ್ನು ಬೆಳೆಸುತ್ತದೆ. ಪ್ರಾಮಾಣಿಕ ಜನರು ನಿಜವಾಗಿಯೂ ಪ್ರೀತಿಸುತ್ತಾರೆ, ನಂಬುತ್ತಾರೆ,
ಗೌರವಿಸುತ್ತಾರೆ ಮತ್ತು ಸಮಾಜ ಮತ್ತು ಕುಟುಂಬದಲ್ಲಿ ವಿಶೇಷ ಕಾಳಜಿಯನ್ನು ನೀಡುತ್ತಾರೆ. ಅವರ ವೈಯಕ್ತಿಕ, ಕೆಲಸದ ಸ್ಥಳ ಮತ್ತು ವ್ಯಾಪಾರ ಸಂಬಂಧಗಳು ಬಲವಾದ ಮತ್ತು ವಿಶ್ವಾಸಾರ್ಹವಾಗಿವೆ. ಪ್ರಾಮಾಣಿಕವಾಗಿರುವುದು ದೇಹ ಮತ್ತು ಮನಸ್ಸಿನಲ್ಲಿ ಸದ್ಭಾವನೆ ಮತ್ತು ಧನಾತ್ಮಕ ಶಕ್ತಿಯನ್ನು ಉತ್ತೇಜಿಸುತ್ತದೆ. ಪ್ರಾಮಾಣಿಕತೆಯು ಜನರ ಹೃದಯದಲ್ಲಿ, ಕುಟುಂಬಗಳಲ್ಲಿ, ಸಮಾಜದಲ್ಲಿ ಮತ್ತು ರಾಷ್ಟ್ರದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಇದು ಸಕಾರಾತ್ಮಕ ಜನರೊಂದಿಗೆ ಬಲವಾದ, ಪರಸ್ಪರ ಸಂಬಂಧಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಇದು ಮಾನಸಿಕ ಆರೋಗ್ಯವನ್ನು ಸುಧಾರಿಸುವ ಮೂಲಕ ಎಲ್ಲಾ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ. ಪ್ರಾಮಾಣಿಕ ಜನರು ಸುಲಭವಾಗಿ ಪ್ರಭಾವ ಬೀರುತ್ತಾರೆ ಮತ್ತು ಇತರ ಜನರನ್ನು ತಮ್ಮತ್ತ ಆಕರ್ಷಿಸುತ್ತಾರೆ. ಇದು ಜೀವನದಲ್ಲಿ ಪಾರದರ್ಶಕತೆಯನ್ನು ತರುತ್ತದೆ ಜೊತೆಗೆ ವ್ಯಕ್ತಿಯ ನಿಜವಾದ ಸಾಮರ್ಥ್ಯ ಮತ್ತು ಸಾಮರ್ಥ್ಯಗಳನ್ನು ಜಾಗೃತಗೊಳಿಸುತ್ತದೆ. ಪ್ರಾಮಾಣಿಕ ವ್ಯಕ್ತಿಯು ತನ್ನ ಜೀವನದ ದಿವ್ಯ ಉದ್ದೇಶಗಳನ್ನು ಅರಿತುಕೊಳ್ಳುವ ಮೂಲಕ ಮೋಕ್ಷವನ್ನು ಸುಲಭವಾಗಿ ಪಡೆಯುತ್ತಾನೆ. ಉಪಸಂಹಾರ: ಪ್ರಾಮಾಣಿಕತೆಯು ಜೀವನದುದ್ದಕ್ಕೂ ಪ್ರಾಮಾಣಿಕ, ವಿಶ್ವಾಸಾರ್ಹ ಮತ್ತು ಸತ್ಯವಾಗಿರುವುದು. ಒಬ್ಬ ವ್ಯಕ್ತಿಯು ತನಗೆ ಮತ್ತು ಇತರರಿಗೆ ಪ್ರಾಮಾಣಿಕವಾಗಿರುವುದು ಬಹಳ ಮುಖ್ಯ. ಪ್ರಾಮಾಣಿಕತೆಯು ಅದರೊಂದಿಗೆ ಬಹಳಷ್ಟು ಉತ್ತಮ ಗುಣಗಳನ್ನು ತರುತ್ತದೆ ಮತ್ತು ಜೀವನದಲ್ಲಿ ಯಾವುದೇ ಕೆಟ್ಟ ಪರಿಸ್ಥಿತಿಯನ್ನು ಸಂಪೂರ್ಣ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಎದುರಿಸಲು ಅನುವು ಮಾಡಿಕೊಡುತ್ತದೆ. ಆದ್ದರಿಂದ ಪ್ರಾಮಾಣಿಕತೆಯು ಉತ್ತಮ ನೀತಿಯಾಗಿದೆ ಕರೆಯಲಾಗುತ್ತದೆ.